ಪ್ರಭಾಕರು ಕಾಲು ಹೋಗಿರಲಿಲ್ಲ. ಒಂದು ಪಿಕ್ಚರ್ ನಾನು ಬಂದಾಗ ಹೇಳ್ತೀನಿ ಅದು. ಸೊ ಅದು ಅವ್ರ ಕಾಲಿಲ್ಲ, ಅವನೊಬ್ಬ ಕೆಚ್ಚದೇವನು, ಒಬ್ಬೊಬ್ಬೊಬ್ಬೊಬ್ಬ ಏನು ಅಂತ ಹೇಳಿದ್ರೆ ಇದೇ ನಾನು ಹೇಳಿದೆ, ಮದ್ಯ ವ್ಯಸನಿ ಮೊದಲು ಅದು ನಾವು ತೊಗೋತಾ ಇರ್ತೀವಿ, ನಮ್ಮ ಖುಷಿಗೆ ತೊಗೋತಾ ಇರ್ತೀವಿ, ಆಮೇಲೆ ಅದು ಅದ್ರ ಖುಷಿಗೆ ನಮ್ಮನ್ನು ಕುಡಿಸ್ತಾ ಇರುತ್ತೆ. ಆ ಥರ ಹಾಳಾಗೋದ ಅವನು. ತುಂಬ ಚೆನ್ನಾಗಿದ್ದ. ಮೇಯರ್ ಮುತ್ತಣ್ಣ ಅನ್ನೋ ಚಿತ್ರದಲ್ಲಿ ಒಬ್ಬ ಫೈಟರ್ ಇವರು. ಒಳ್ಳೆ ಫೈಟಿಂಗ್ ನಾಲೆಡ್ಜ್ ಪ್ರಭಾಕರ್ಗೆ ಆವತ್ತೇನು ಹೇಳ್ದು ಕೊನೆಯವರೆಗೂ ಫೈಟಿಂಗ್ ನಾಲೆಡ್ಜ್ ಚೆನ್ನಾಗಿರೋದು. ಅವ್ರನ್ನ ನಾವು ರಾಜ್ಕುಮಾರ್ ಎದುರುಗಡೆ ಒಂದು ಫೈಟಿಂಗು ಭಾರತೀಯವರು ಇದ್ದಾಗ ಮೊಲೆಸ್ ಮಾಡೋಕ್ಕೋಸ್ಕರ ಬರ್ತಾರೆ ಇವರು ಪ್ರಭಾಕರು. ಆವಾಗ ಮಿಂಚು ಗುಡುಗು ಎಲ್ಲ ಬರ್ತಾ ಇರುತ್ತೆ. ಆ ಥರದಲ್ಲಿ ಇವನು ಕೆಡಿಸ್ಬೇಕು ಅಂತ ಬಂದಾಗ ರಾಜ್ಕುಮಾರ್ ಬಂದು ಕಾಪಾಡ್ತಾರೆ. ಸೊ ಅಲ್ಲಿ ಅವನು ಮೊದಲು ಪ್ರಭಾಕರ್ಗೆ ನಾವುಗಳು ಡೈಲಾಗೇ ಕೊಡ್ತಿರ್ಲಿಲ್ಲ. ಅವರು ಡೈಲಾಗ್ ಬೇಡ ಅನ್ನೋರು, ಅಯ್ಯೋ ಡೈಲಾಗ್ ಬೇಡ, ನಮಗೆ ಸುಮ್ಮನೆ ಆ್ಯಕ್ಷನ್ ಕೊಟ್ಬಿಡಿ ಅಂತ. ಹೌದು, ನನ್ನ ಹತ್ರನೇ ಹೇಳಿದ್ದಾರೆ. ಸೊ ಹಲವಾರು ಪಿಕ್ಚರ್ಗಳೆಲ್ಲ ಅವರು ಡೈಲಾಗೇ ಇರ್ತಿರ್ಲಿಲ್ಲ. ಹ್ಞೂ ಈ ಥರನೇ. ಕೌಬಾಯ್ ಕುಳ್ಳ ಅನ್ನೋ ಪಿಕ್ಚರಲ್ಲಿ ಮಾತೇ ಇಲ್ಲ ಅವ್ರಿಗೆ. ಈ ಥರನೇ ಅಲ್ಲಿದೆ ಒಂದು ವಿಕಾರವಾಗಿರ್ತಾರೆ ಅವರು ಅಲ್ಲೇ ಕೌಬಾಯ್ ಕುಳ್ಳದಲ್ಲಿ. ಇವ್ರ ಮಾತೇ ಇಲ್ಲ ಇವ್ರಿಗೆ. ಮೊಟ್ಟೆ ತಲೆ ಹೊಡೆದ್ಬಿಟ್ಟಿರ್ತೀವಿ, ಆ ಥರ ಅಂತ ಮಾಡೋದು. ತುಂಬ ಏನು ಮಾಡೋದು ಚೆನ್ನಾಗಿ ಮಾಡವ ಅವನು. ಸೊ ಆ ಥರ ಆ ಪ್ರಭಾಕರು ಏನಂತ ಹೇಳಿದ್ರೆ ಅವರು ಕೂಡ ಆರೋಗ್ಯ ಸರ್ ಕಡೆ ಗಮನ ಕೊಡಲಿಲ್ಲ. ಏನಂತ ಹೇಳಿದ್ರೆ ಒಂದು ಈ ಸಕ್ಸಸ್ ಬಂದಾಗ ತಲೆಗೆ ಏರಬಾರ್ದು, ಅಥವಾ ಏನು ಕತೆನೋ ಏನೋ ಏನಾಗೋಯ್ತು ಅಂದರೆ ಮದುವೆ ಆದವು ಹೆಂಡ್ತಿನ ಬಿಟ್ಟು ಬಂದರು, ಅವ್ರಿಗೆಲ್ಲ ಮಕ್ಕಳಿತ್ತು ಅದನ್ನು ಬಿಟ್ಟು ಬಂದರು. ಆಮೇಲೆ ಇನ್ನೊಂದು ಹುಡುಗಿ ಇನ್ನೊಂದು ಮಾಡಿದ್ರು, ಜಯಮಾಲನ್ ಮದುವೆ ಆದರು. ಜಯಮಾಲನ್ ಮದುವೆ ಆದಮೇಲೆ ಎದ್ವಾ ತತ್ವ ಸಕ್ಸಸ್ ಅವ್ರಿಗೆ. ಸೊ ದೊಡ್ಡ ಪ್ರೊಡ್ಯೂಸರ್ ಆದರು, ಅದಾದರು ಇದಾದರು, ಡೈರೆಕ್ಟರ್ ಆದರು, ಏನು ದೊಡ್ಡ ಮನೆ ಮಾಡಿದ್ರು ಕತ್ತರಗುಪ್ಪೆಲ್ಲ ಎಲ್ಲೋ ಸಾಕಾದ ಮನೆ. ಇವತ್ತೇನಾಯ್ತು ನಂಗೆ ಗೊತ್ತಿಲ್ಲ, ಅಲ್ಲೆಲ್ಲ ಹೋಗಿ ಪ್ರಭಾಕರ್ನೆಲ್ಲ ನೋಡ್ತಾ ಇದ್ದೆ ನಾನು. ಸೊ ಆ ಥರದ್ರಲ್ಲಿ ಅವರು ಬೆಳೆದು ಬಂದರು. ಕೊನೆಗೆ ಏನಾಯಿತು, ಕಾಲಲ್ಲಿ ಏಟು ಬಿತ್ತರೆ ಕಾಲಿಗೆ ಅದಕ್ಕೆ ಔಷಧಿ ಕೊಡಿಸ್ಕೊಂಡ್ರು ಬಿಟ್ಟರು, ಏನಾಯಿತು ಏನು ಕತೆನೋ, ಕಾಲು ಈ ಬುಡದಲ್ಲಿ ರಣ ಆಗೋಯ್ತು, ಹುಣ್ಣಾಗೋಯ್ತು. ಅವರು ಆ ಹುಣ ಕೇರೆ ಮಾಡ್ತಾ ಇರಲಿಲ್ಲ ಪ್ರಾಣಿ, ಪಾರ್ಟೇ ಮಾಡವ, ನೀರಲ್ಲಿ ಇಳಿದ್ಬಿಡವ, ಸೆಪ್ಟಿಕ್ ಆದ ಯೋಚನೆ ಮಾಡ್ತಾ ಇರಲಿಲ್ಲ. ಒಳಗಡೆ ಹಾಕ್ತಾಯಿದ್ದದ್ದು ಗುಂಡ ತೆಗೆದು ಅದಕ್ಕೆ ಹಾಕ್ತಾಯಿದ್ದ.